ತುಂಬ ಸಂತೋಷ ಪಡ್ತಾರೆ ಮೇಡಮ್. ಲೇಡಿ ಡ್ರೈವಿಂಗ್ ಮಾಡ್ತಾ ಇದ್ದೀವಲ್ವ ನಮ್ಮ ಯಾತ್ರೆ ಕಡೆಯಿಂದ, ಅದಕ್ಕೋಸ್ಕರ ತುಂಬ ಸಂತೋಷ ಪಡ್ತಾರೆ. ನಮಗೆ ಸೇಫ್ಟಿ ಇದೆ, ಲೇಡೀಸ್ ಡ್ರೈವರಿಂಗ್ ಅಂತ ಖುಷಿಯಾಗಿ ಗಾಡಿ ಓಡಿಸ್ತಾ ಇದ್ದೀವಿ ಮೇಡಮ್. ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ, ನಮಗೂ ಸ್ಲೋ ಆಗಿ ಕಲಿಸ್ಕೊಟ್ರು ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ, ನಾವು ಚೆನ್ನಾಗಿ ಕಲ್ತ್ಕೊಂಡು ಓಡಿಸ್ತಾ ಇದ್ದೀವಿ ಮೇಡಮ್. ಮನೆ ಕೆಲಸ ಹೋಗ್ತಾ ಇದ್ದೆ, ಒಂದು 3 ವರ್ಷ ಹೋದೆ ನನ್ನ ಮಗಳನ್ನ ಬಿಟ್ಟು. ಮತ್ತು ಅವ್ರು ಹೇಳಿದ್ರಮ್ಮ, ಯಾಕೆ ನೀರಲ್ಲಿ ಕಷ್ಟಪಡ್ತೀಯಾ, ನೀನು ಮನೆ ಕೆಲಸ ಆಗಿಲ್ಲ, ಈ ಥರ ಆಟ ಕಲಿಸ್ಕೊಡ್ತಾ ಇದ್ದಾರೆ, ಹೋಗಿ ಖಂಡಿತ ಟ್ರೈನಿಂಗ್ ಕೊಡ್ತಾರೆ, ನಿಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂದರು. ಈಗ ಬಂದೆ, ಕಲ್ತ್ಕೊಂಡೆ. ನನಗೆ ಸೈಕಲ್ ಓಡ್ಸೋಕೆ ಬರಲ್ಲ, ಯಾವ್ದು 2 ವೀಲರ್ ಓಡ್ಸೋಕೆ ಬರಲ್ಲ. ಈಗ ಚೆನ್ನಾಗಿ ನಾನು ಆಟ ಓಡಿಸ್ತಾ ಇದ್ದೀನಿ. ನನಗೆ ತುಂಬ ದಿವಸದಿಂದ ಕನಸು ಮೇಡಮ್. ನಮ್ಗೆ ಯಾರೂ ಇಲ್ಲ ಅಲ್ವಾ ನಮಗೆ ತೋರ್ಸೋಕ್ಕೆ ದಾರಿ ಅಂತ ನಾವು ತಿಳ್ಕೊಂಡಿದ್ದು. ನಮ್ಮ ಯಾತ್ರೆ ಬಂತು, ನಮ್ಮ ಫ್ರೆಂಡ್ಸ್ಗಳು ಹೇಳಿದರು ನನಗೆ ಈ ಥರ ಟ್ರೈನಿಂಗ್ ಕೊಡ್ತಾರೆ ಅಂತ. ಆಮೇಲೆ ಗೊತ್ತಾಯಿತು ಮೇಡಮ್ ಎಲ್ಲ ಇದ್ದಾರೆ, ನಮಗೂ ದಾರಿ ತೋರಿಸ್ತಾರೆ, ಚೆನ್ನಾಗಿ ಕಲ್ತ್ಕೊಟ್ರು ಮೇಡಮ್. ಸ್ಕೂಲ್ಗೆ ಶಾಲೆಗೆ ಹೋಗಿಲ್ಲ, ಇನ್ನು 1 ಕ್ಲಾಸ್ನೂ ನಾನು ಓದಿಲ್ಲ. ನನಗೆ ನಂಬರ್ ಏನಂತ ನನಗೆ ಗೊತ್ತಿಲ್ಲ, ಆದ್ರೂ ನಾನು ಆಟ ಓಡಿಸ್ತೀನಿ, ಸಂಪಾದನೆ ಮಾಡಿಸ್ತೀನಿ. ಇವಾಗ ಮಕ್ಕಳನ್ನ ಸಾಕ್ತೀನಿ. ದೊಡ್ಡ ಮಗಳು ಸ್ವಲ್ಪ ಹ್ಯಾಂಡಿಕ್ಯಾಪ್ ಥರ ಇದ್ಲು, ಅದಕ್ಕೆ ಅವಳಿಗೆ ಒಂದ್ಸತಿ ಸೀರಿಯಸ್ ಆಗಿದ್ಲು, ಕಾಲು ಮುರ್ಕೊಂಡು ಬಿದ್ದಿದ್ಲು. ಅವಳಿಗೆ ಎತ್ಕೊಂಡು ಹೋಗೋರಿಗೆ ತುಂಬ ಕಷ್ಟಪಡ್ತಿದ್ದೆ. ರೋಟಲ್ಲಿ ನಿಲ್ಲುವಾಗ ಗಾಡಿ ಯಾರು ನಿಲ್ಲಿಸಲ್ಲ. ಆವಾಗ ನೆನೆಸ್ಕೊಂಡೆ, ನಾನೇ ಕಳೆದು ನನ್ನ ಮಗನ ಕರ್ಕೊಂಡು ಹೋಗ್ಬೇಕು ಅಂತ. ಮೇಡಮ್ ಹೇಳ್ತಾ ಇದೆ ಯಾವಾಗಲೂ, ಮೇಡಮ್ ನನಗೆ ಈ ಥರ ಮಗು ಪ್ರಾಬ್ಲಮ್ ಇದೆ, ಈ ಥರ ಎಲ್ಲ ಇದೆ ಅಂತ ಹೇಳ್ತಾ ಇದ್ದೆ. ಸರಿ ಆಯ್ತಮ್ಮ, ನೀನು ಓಡಿಸಿ ನೋಡುವ, ಯಾರು ಹೆಲ್ಪ್ ಮಾಡುವ ಅಂತ ಹೇಳ್ತಾ ಇದ್ರು. 5 ತಿಂಗಳು ಓಡಿಸಿ ತುಂಬ ಸಂತೋಷವಾಗಿದ್ದೀನಿ. ನನ್ನ ಮಗಳು ಇನ್ಮೇಲೆ ನನಗೆ ಯಾವ ಭಯನೂ ಇಲ್ಲ. ನಾನು ಒಬ್ಬಳೇ ಎಲ್ಲ ಕರ್ಕೊಂಬರ್ತೀನಿ, ಧೈರ್ಯವಾಗಿದೆ. ಈಗ ದುಡಿಯೋದು ನನ್ನ ಮಗಳು ನೋಡ್ಕೊಂಡು ನಾನು ಚೆನ್ನಾಗಿರ್ತೀನಿ. ತುಂಬ ಸಂತೋಷವಾಗಿದೆ. ನನಗೆ ತುಂಬ ಉಪಯೋಗ ಆಗಿದೆ ಸರ್. ಮನೆಗೆ ತುಂಬ ಹೆಲ್ಪ್ ಆಗುತ್ತೆ ಮನೆಯಿಂದ. ನನ್ನ ಕಾಲ ಮೇಲೆ ನಾನು ನಿಂತ್ಕೊತೀನಿ. ನಮ್ಮ ಯಜಮಾನಿಗೆ ಲಿವರ್ ಪ್ರಾಬ್ಲಮ್ ಆಗಿತ್ತು, ಅವ್ರಿಗೆ ಡೈಲೆಸ್ ಮಾಡ್ತಾ ಇದ್ದೆ. ಹಾಸ್ಪಿಟಲಿಂದ ಕರ್ಕೊಂಡೋಗ್ತಾರೆ, ತುಂಬ ಕಷ್ಟ ಆಯಿತು. ನನಗೆ ಮನಿ ಪ್ರಾಬ್ಲಮ್ ತುಂಬ ಇತ್ತು, ಅದರಿಂದ ಸ್ವಲ್ಪ ಆಟೋ ಕಲ್ತ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ವಿ. ಇದರಿಂದ ನಮ್ಮ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ನನ್ನ ಮಕ್ಕಳನ್ನ ಓದಿಸ್ತೀನಿ, ಎಲ್ಲ ನಮ್ಮ ಯಜಮಾನ್ರೆ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ನಾನು ಖುಷಿಯಾಗಿದ್ದೆ. ನಮ್ಮ ಯಜಮಾನ್ ಇವಾಗ ಸದ್ಯಕ್ಕಿಲ್ಲ, ನಾ ಖುಷಿಯಾಗಿದ್ದೀನಿ.